ಏಕದಂತಾಯ ಧೀಮಹಿ ತನ್ನ ಪ್ರಚೋದಯ ಮಾ ಗಣಪತಿಯೇ ನಮಃ. ವೀಕ್ಷಕರೆಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಪ್ರತಿಯೊಬ್ಬರು ಅವರವ್ರ ಜೀವನದಲ್ಲಿ ಅವರೇ ಆದ ದೃಷ್ಟಿಕೋನದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಓದ್ತಾರೆ, ಹಣ ಸಂಪಾದನೆ ಮಾಡ್ತಾರೆ, ಕೀರ್ತಿ ಸಂಪಾದನೆ ಮಾಡ್ತಾರೆ. ಆದರೆ ಈ ಮನುಷ್ಯ ಜೀವನದಲ್ಲಿ ನಾವು ಏನೇ ಸಾಧಿಸಬೇಕಾದರೂ ತುಂಬ ಸಮಾಧಾನ ಇರಬೇಕು, ಕಷ್ಟಪಟ್ಟು ದುಡಿಯಬೇಕು. ಏಕೆಂದರೆ ನಾವು ಏನೇ ಸಮಸ್ಯೆ ಬಂದರೂ ಕೂಡ ನಾವು ದಯವಿಟ್ಟು ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳಬಾರದು. ಏಕೆಂದರೆ ಜೀವನವು ಈಸಬೇಕು ಎಂದು ಜಯಿಸಬೇಕು. ಪ್ರತಿಯೊಬ್ಬರು ನಾವು ಏನೇ ಸಮಸ್ಯೆಗಳು ಬಂದರೂ ಕೂಡ ನಾವು ಅದನ್ನು ನಮ್ಮ ರಿಲೇಷನ್ ಆಗಲಿ, ನಮ್ಮ ಫ್ರೆಂಡ್ಸ್ ಆಗಲಿ ಹೇಳಿಕೊಂಡು ಅದರಿಂದ ಎಸ್ಕೇಪ್ ಆಗೋದು, ಅದರಿಂದ ನಾವು ಅದರಿಂದ ಬೇರೆ ದಾರಿಯನ್ನು ಕಂಡುಕೊಳ್ಳೋದ್ರಲ್ಲಿ ನಾವು ಪ್ರಯತ್ನ ಮಾಡಬೇಕು. ಪ್ರತಿಯೊಬ್ಬರು ಕೂಡ ದಯವಿಟ್ಟು ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳಬಾರದು. ರೈತರಾಗಲಿ, ರಾಜಕಾರಣಿಗಳಾಗಲಿ, ದೊಡ್ಡ ದೊಡ್ಡ ಉದ್ಯಮಿಗಳಾಗಲಿ, ಅವರು ಏನಂದರೆ ಅವ್ರದ್ದೇ ಆದೊಂದು ಪ್ರತಿಷ್ಠೆ, ಅವ್ರದ್ದೇ ಆದೊಂದು ಹಣ, ಅವ್ರದ್ದೇ ಆದ ಒಂದು ಸಂಪತ್ತಿಗೋಸ್ಕರ ಅವರು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿ ಮುಂದೆ ಬರಬೇಕಂತ ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಯಾವುದೇ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಾಗ ಆ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ. ಬಂದಾಗ ಅವರು ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಾರೆ. ರೈತರು ಕೂಡ ತುಂಬ ಅವರು ಸಾಲವನ್ನು ಮಾಡಿ ಬೆಳೆಯನ್ನು ಬೆಳೀತಾರೆ. ಒಂದೊಂದು ಸಾರತಿ ಅವ್ರ ಬೆಳೆ ಕೈ ಕೊಡುತ್ತೆ. ಕೆಲವೊಂದು ಸಮಸ್ಯೆಗಳಿಂದ ಸುಮಾರು ರೈತರು ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ದಯವಿಟ್ಟು ಆತ್ಮಹತ್ಯೆ ಒಂದು ಜೀವನದ ಇದಲ್ಲ. ಏನೇ ಬಂದರೂ ಇದ್ದು ಜಯಿಸಬೇಕು, ಇದ್ದು ನಾವು ಸಾಧಿಸಬೇಕು, ಬೇರೆಯವ್ರ ಹತ್ರ ಗೆಲ್ಲಬೇಕು. ಆದರೆ ಇಷ್ಟೇ ನಾವು ಸಂಪಾದನೆ ಮಾಡೋದು, ಮನುಷ್ಯನು ಶಾಂತಿಯಿಂದ ಇರಬೇಕಾಗುತ್ತೆ, ಸಮಾಧಾನದಿಂದ ಇರಬೇಕಾಗಿರುತ್ತೆ, ಅಹಂಕಾರದಲ್ಲಿ ಹೋಗಬಾರದು. ಇವತ್ತಿನ ಜನರೇಷನಲ್ಲಿ ಭಾಳಷ್ಟು ಜನ ಸುಸೈಡ್ ಮಾಡ್ಕೊಳ್ತಾರೆ, ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಾರೆ. ಏಕೆಂದರೆ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಏನಂದರೆ ಹಣ ಸಂಪಾದನೆ ಮಾಡಬೇಕು, ಕೀರ್ತಿ ಸಂಪಾದನೆ ಮಾಡಬೇಕು ನಿಜ. ಆದರೆ ನಾವು ನೆಮ್ಮದಿಯಾಗಿ ಇರಬೇಕಾದರೆ ನಮಗೆ ಒಳ್ಳೆಯ ಮನಸ್ಸು ಬೇಕು, ಒಳ್ಳೆಯ ಗುಣ ಬೇಕು. ಇದ್ದುದರಲ್ಲಿ ಸಾಕು ಎನ್ನುವ ತೃಪ್ತಿ ನಮಗಿರಬೇಕು. ಆದಾಗ ಮಾತ್ರ ನಾವು ಚೆನ್ನಾಗಿ ಬಾಳಲು ಸಾಧ್ಯ. ಮನುಷ್ಯನ ಜೀವನ ಕ್ಷಣಿಕವಾಗಿದೆ, ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಒಬ್ಬ ಮನುಷ್ಯನ ಜೀವಿತಾವಧಿ ಜಸ್ಟ್ 100 ವರ್ಷ ಇರುತ್ತಂತ ಇಟ್ಕೊಳ್ಳಿ. ಭಾಳಷ್ಟು ಜನ ಏನಾಗುತ್ತಾರೆ, ತುಂಬ ಸ್ಪೀಡಾಗಿ ಗಾಡಿ ಓಡಿಸಿ ಆಕ್ಸಿಡೆಂಟಲ್ಲಿ ಸತ್ತು ಹೋಗ್ತಾರೆ. ಇನ್ನೂ ಸ್ವಲ್ಪ ಜನ ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಾರೆ, ಇನ್ನೂ ಸ್ವಲ್ಪ ಜನ ಬೇರೆ ಏನೇನೋ ಮಾಡ್ಕೊಳ್ತಾರೆ. ಆದರೆ ಈ 100 ವರ್ಷದ ಅವಧಿಯಲ್ಲಿ ಈ ಜೀವನ ಬರುವುದು ಸಾವಿರಾರು ಕೋಟಿ ಜೀವರಾಶಿಗಳಾದ ಮೇಲೆ ಮನುಷ್ಯನ ಜನ್ಮ ಬರುತ್ತೆ. ಈ ಜನ್ಮದಲ್ಲಿ ನಾವು ಅರಿವೇ ಗುರು, ಪ್ರತಿಯೊಂದನ್ನು ತಿಳಿದುಕೊಂಡು ಒಳ್ಳೆಯ ರೀತಿಯಿಂದ ನಡಿಬೇಕು. ಇದರಲ್ಲಿ ನಡೆದಿದೆ ಆದರೆ ನಮ್ಮ ಜೀವನ ಸಾರ್ಥಕತೆ ಆಗುತ್ತೆ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಆಶೀರ್ವದಿಸಿ. ಎಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು. ಜೈ ಹಿಂದ್.